ಆತ್ಮೀಯ ವಿದ್ಯಾರ್ಥಿಗಳೇ, ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ ನಾವು 9ನೇ ತರಗತಿಯ ಮೊದಲ ಗದ್ಯವಾದ ಪ್ರಜಾನಿಷ್ಠೆ ಗದ್ಯ ಬಗ್ಗೆ ತಿಳ್ಕೊಳ್ಳೋಣ. ಈ ಒಂದು ಗದ್ಯವನ್ನು ಬರೆದಿರತಕ್ಕಂಥ ಲೇಖಕರು ಸಾಸಲು ಶಿವರುದ್ರಯ್ಯ ಮರುಳಯ್ಯ. ಇವರು ಬರೆದಿರತಕ್ಕಂಥ ಒಂದು ಗದ್ಯವನ್ನು 9ನೇ ತರಗತಿಯಲ್ಲಿ ಮೊದಲ ಗದ್ಯವಾಗಿ ಅಳವಡಿಸಿದ್ದಾರೆ. ಇದು ಒಂದು ಕಾದಂಬರಿ ಆಗಿರ್ತದೆ. ಕನ್ನಡ ಸಾಹಿತ್ಯದಲ್ಲಿ ಕಾದಂಬರಿ ಕೂಡ ಒಂದು ಉನ್ನತ ಮಟ್ಟದಲ್ಲಿರ್ತಕ್ಕಂಥ ಒಂದು ಸಾಹಿತ್ಯದ ಪ್ರಕಾರ ಅಂತ ಹೇಳ್ಬೋದು. ಹಲವಾರು ರೀತಿಯ ಕಾದಂಬರಿಗಳನ್ನು ನೋಡ್ಬೋದು. ಕೌಟುಂಬಿಕ ಆಗಿರ್ಬೋದು, ಸಾಮಾಜಿಕ ಆಗಿರ್ಬೋದು, ಐತಿಹಾಸಿಕ ಆಗಿರ್ಬೋದು, ಪೌರಾಣಿಕ ಆಗಿರ್ಬೋದು, ವೈಚಾರಿಕ ಆಗಿರ್ಬೋದು, ಪತ್ಯಧಾರಿ ಆಗಿರ್ಬೋದು, ಹಲವಾರು ರೀತಿಯ ಕಾದಂಬರಿಗಳನ್ನು ನೋಡ್ಬೋದು. ಈ ಕಾದಂಬರಿಗಳು ಒಂಥರ ನಮಗೆ ಫಿಲಮ್ ನೋಡ್ದಂಗೆ ಅನಿಸುತ್ತೆ. ಅಷ್ಟು ಚೆನ್ನಾಗಿ ಕೆಲವರು ಕಾದಂಬರಿಗಳನ್ನು ಬರೆದಿರ್ತಾರೆ. ಅಲ್ಲಿ ಕೊಟ್ಟಿದ್ದಾರೆ ನೋಡ್ರಿ. ವೆಂಕಟಾಚಾರ್ಯ, ಗುಲ್ವಾಡಿ ವೆಂಕಟರಾಯ, ಕೆರೂರ ವಾಸುದೇವಾಚಾರ್ಯ, MS ಪುಟ್ಟಣ್ಣ, ಶಿವರಾಮ್ ಕಾರಂತ, P ಲಂಕೇಶು, ಹೀಗೆ ಹಲವಾರು ಜನ ಕಾದಂಬರಿ ಸಾಹಿತ್ಯ ಕ್ಷೇತ್ರದಲ್ಲಿ ಹೆಸರನ್ನು ಪಡ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಈಗ ನಿಮಗೆ ಕೊಟ್ಟಿರ್ತಕ್ಕಂಥ ಇದು ಒಂದು ಕಾದಂಬರಿನೇ ಆಗಿರ್ತದೆ. ಅವರು ಬರೆದಿರ್ತಕ್ಕಂಥ ನಾಟ್ಯಮಯೂರಿ ಅಂತಕ್ಕಂಥ ಒಂದು ಕಾದಂಬರಿಯಿಂದ ನಿಮಗೆ ಈ ಒಂದು ಗದ್ಯವನ್ನು ಆರಿಸಿ ಕೊಟ್ಟಿರ್ತಾರೆ. ಈ ಒಂದು ಅಧ್ಯಾಯದಲ್ಲಿ ನಾವು ಹೊಯ್ಸಳ ಸಾಮ್ರಾಜ್ಯದ ಒಂದಷ್ಟು ವಿಚಾರಗಳನ್ನು ನಾವು ತಿಳ್ಕೋತೀವಿ. ಹೊಯ್ಸಳ ಸಾಮ್ರಾಜ್ಯವನ್ನು ಆಳ್ವಿಕೆ ಮಾಡ್ತಿದ್ದಂಥ ವಿಷ್ಣುವರ್ಧನನ ಬಗ್ಗೆ ಈ ಒಂದು ಪಾಠ ಇದೆ ಅಂತ ಹೇಳ್ಬೋದು. ಜೊತೆಗೆ ಅವನ ರಾಣಿ ಶಾಂತಲಾದೇವಿ ಗಂಡುಡುಗಿಯನ್ನು ಉಟ್ಕೊಂಡು ಏನು ಮಾಡ್ತಾಯಿದ್ರು ಅಂತಂದರೆ ತಮ್ಮ ದೇಶವನ್ನು ಸುತ್ತುತ್ತಾಯಿದ್ರು. ಅಂಥ ಸಂದರ್ಭದಲ್ಲಿ ಅವರ ಕಣ್ಣಿಗೆ ಬಿದ್ದಂಥ ಒಂದು ದೃಶ್ಯವನ್ನು ನಿಮಗೆ ಇಲ್ಲಿ ಗದ್ಯವಾಗಿ ಅಳವಡಿಸಿದ್ದಾರೆ. ನೋಡೋಣ ಈ ಗದ್ಯದಲ್ಲಿ ಏನು ವಿಚಾರಗಳು ಇದ್ದಾವೆ ಅಂತಕ್ಕಂಥದ್ದನ್ನು. ಈಗ ಮೊದಲು ನೋಡಿ, ಹೊಯ್ಸಳ ಸಾಮ್ರಾಜ್ಯದ ಪ್ರಗತಿಯನ್ನು ಕಂಡ ಪರರಾಜರ ಕಣ್ಣುಗಳು ಕಿಸುರಾದವು. ಇದು ಆಗಲೇ ಹೇಳ್ದಂಗೆ ಹೊಯ್ಸಳ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟಂಥ ಒಂದು ಸಣ್ಣ ಕಾದಂಬರಿಯಾಗಿದೆ. ಹೊಯ್ಸಳರು ಅಂದ ತಕ್ಷಣ ನಮಗೆ ನೆನಪಾಗ್ತಕ್ಕಂಥದ್ದು ಸಳ ಅಂತಕ್ಕಂಥವನು. ಅವನು ಹುಲಿಯೊಂದಿಗೆ ಕಾದಾಡಿ ಆ ಹೊಯ್ಸಳ ಸಾಮ್ರಾಜ್ಯವನ್ನು ಸ್ಥಾಪನೆಯನ್ನು ಮಾಡಿದಂಥ ವ್ಯಕ್ತಿ. ಆ ಒಂದು ಸಾಮ್ರಾಜ್ಯಕ್ಕೆ ಇರತಕ್ಕಂಥ ರಾಜ ಯಾರಾಗಿರ್ತಾರೆ ಅಂದರೆ ವಿಷ್ಣುವರ್ಧನ ಆಗಿರ್ತಾರೆ. ಅಂದರೆ ಆ ಹೊಯ್ಸಳ ಸಾಮ್ರಾಜ್ಯದ ಬರ್ತಕ್ಕಂಥ ಒಬ್ಬ ರಾಜ, ಆ ಹೊಯ್ಸಳ ಸಾಮ್ರಾಜ್ಯದಲ್ಲಿ ಬರ್ತಕ್ಕಂಥ ಒಬ್ಬ ರಾಜ ಆ ವಿಷ್ಣುವರ್ಧನ. ಆ ವಿಷ್ಣುವರ್ಧನ ನಾವೊಂದು ಕತೆ ನೋಡಿ. ಇಲ್ಲಿ ಹೊಯ್ಸಳ ಸಾಮ್ರಾಜ್ಯದ ಪ್ರಗತಿಯನ್ನು ಕಂಡ ಪರರಾಜರ ಕಣ್ಣುಗಳು ಕಿಸುರಾದವು ಅಂತಂದರೆ ಕೆಂಪಾದವು. ಅಂದರೆ ದಿನೇ ದಿನೇ ಏನಾಗ್ತಾ ಇದೆ ಅಂತಂದರೆ ಹೊಯ್ಸಳ ಸಾಮ್ರಾಜ್ಯ ಪ್ರಗತಿಯತ್ತ ಸಾಗ್ತಾ ಇದೆ, ಅಭಿವೃದ್ಧಿ ಆಗ್ತಾ ಇದೆ. ವಿಷ್ಣುವರ್ಧನ ರಾಜ ಏನು ಮಾಡ್ತಾ ಇದ್ದಾನೆ ಅಂತಂದರೆ ಈ ಒಂದು ಸಾಮ್ರಾಜ್ಯವನ್ನು ಅಭಿವೃದ್ಧಿಯತ್ತ ತಗೊಂಡೋಗ್ತಾ ಇದ್ದಾರೆ. ಇದನ್ನು ಕಂಡಂಥ ಬೇರೆ ರಾಜರು ಏನು ಮಾಡ್ತಾ ಇದ್ದಾರೆ, ಅವರ ಕಣ್ಣು ಕೆಂಪಾಗ್ತಾ ಇದೆ ಅಂತಂದರೆ ಇವನ ಮೇಲೆ ಅವ್ರಿಗೆಲ್ಲ ಕೋಪ ಬರ್ತಿದೆ. ಯಾಕಂತಂದರೆ ಇವನ ಸಾಮ್ರಾಜ್ಯ ಏನಿಷ್ಟು ಪ್ರಗತಿ ಆಗ್ತಾ ಇದೆಯಲ್ಲ ಅಂಥೇಳಿ ಅವರೆಲ್ಲ ಇವನ ಮೇಲೆ ದ್ವೇಷವನ್ನು ಸಾಧಿಸ್ತಾ ಇದ್ದಾರೆ. ದಿನೇ ದಿನೇ ಪ್ರವರ್ಧಮಾನಕ್ಕೆ ಬರುತ್ತಿರುವ ವಿಷ್ಣುವರ್ಧನ ಭೂಪಾಲನನ್ನು ಬಡಿಯಬೇಕೆಂದು ಶತ್ರು ರಾಜರುಗಳು ಅನೇಕರು ಹವಣಿಸುತ್ತಿದ್ದರು. ನೋಡಿ, ಇಲ್ಲಿ ದಿನೇ ದಿನೇ ಏನಾಗ್ತಾ ಇದ್ದಾನೆ, ವಿಷ್ಣುವರ್ಧನ ಅಭಿವೃದ್ಧಿಯನ್ನು ಹೊಂದ್ತಾ ಇದ್ದಾನೆ, ದಿನೇ ದಿನೇ ಹೆಸರನ್ನು ಪಡ್ಕೋತಾ ಇದ್ದಾನೆ. ಹಲವಾರು ರಾಜರ ಮೇಲೆ ಯುದ್ಧವನ್ನು ಮಾಡಿ ಹಲವಾರು ರಾಜರ ಪ್ರದೇಶಗಳನ್ನು ಗೆದ್ಕೋತಿದ್ದಾನೆ. ಅದಕ್ಕೆ ಈ ವಿಷ್ಣುವರ್ಧನ ರಾಜನನ್ನು ನೋಡಿದ್ರೆ ಎಲ್ರಿಗೂ ಕೂಡ ಒಂದು ದ್ವೇಷ ಇರ್ತದೆ. ಭೂಪಾಲ ಅಂತಂದರೆ ರಾಜ, ಭೂಪಾಲ ರಾಜ. ಹೇಗಾದರೂ ಮಾಡಿ ಈ ವಿಷ್ಣುವರ್ಧನನ್ನು ನಾವು ಸೋಲಿಸಬೇಕು, ಅವನ ಸಾಮ್ರಾಜ್ಯವನ್ನು ನಾವು ಕಿತ್ಕೋಬೇಕು ಅಂತ ಹಲವಾರು ರಾಜರುಗಳೇನು ಮಾಡ್ತಾಯಿದ್ರು, ಪ್ರಯತ್ನವನ್ನು ಮಾಡ್ತಾಯಿದ್ರು. ಅವರಲ್ಲಿ ಚೋಳ ಮಂಡಲದ ಕುಲೋತ್ತುಂಗ ಪ್ರಮುಖನಾದವನು. ಅದರಲ್ಲಿ ಪ್ರಮುಖ ಯಾರಪ್ಪ ಅಂತಂದರೆ ಚೋಳ ರಾಜ್ಯವನ್ನು ಆಳ್ವಿಕೆ ಮಾಡ್ತಿದ್ದಂಥ ಒಬ್ಬ ರಾಜ, ಅವನ ಹೆಸರು ಕುಲೋತ್ತುಂಗ. ಅವನಿಗೇನಪ್ಪ ಅಂದರೆ ಈ ವಿಷ್ಣುವರ್ಧನನ್ನು ಕಂಡ್ರೆ ಆಗ್ತಿರೋದಿಲ್ಲ. ಹೇಗಾದರೂ ಮಾಡಿ ಈ ವಿಷ್ಣುವರ್ಧನನ್ನು ಸೋಲಿಸ್ಬಿಟ್ಟು ನಾನು ಅವನ ಒಂದು ಸಾಮ್ರಾಜ್ಯವನ್ನು ಕಿತ್ಕೋಬೇಕಲ್ಲ ಅಂಥೇಳಿ ಅವನೇನು ಮಾಡ್ತಾ ಇದ್ದ, ಅವನ ಮೇಲೆ ವಂಚನ್ನು ಹಾಕ್ತಾ ಇದ್ದ. ಕುಲೋತ್ತುಂಗ ಮುಂದೆ ನೋಡಿ, ಗಂಗರ ತಲಕಾಡು ಅವನ ಸ್ವಾಧೀನದಲ್ಲಿತ್ತು. ಅಂದರೆ ಗಂಗರ ರಾಜನನ್ನು ಸೋಲಿಸಿ ಕುಲೋತ್ತುಂಗ ಏನು ಮಾಡಿದ್ದ,
ತಲಕಾಡನ್ನು ವಶಪಡಿಸ್ಕೊಂಡಿದ್ದ. ಗಂಗರ ಒಂದು ರಾಜಧಾನಿ ತಲಕಾಡು. ತಲಕಾಡಲ್ಲಿ ಆಳ್ವಿಕೆ ಮಾಡ್ತಾ ಇರ್ತಾರೆ. ಆ ತಲಕಾಡನ್ನು ಅವನು ವಶಪಡಿಸ್ಕೊಂಡು ತನ್ನ ಹತ್ರ ಇಟ್ಕೊಂಡಿದ್ದ. ಜೊತೆಗೆ ಅಲ್ಲಿ ಒಬ್ಬ ರಾಜಪ್ರತಿನಿಧಿಯನ್ನು ಕೂಡ ನೇಮಿಸಿದ್ದ. ಯಾರನ್ನ? ಅಲ್ಲಿ ಆದಿಯಮ್ಮ ಎಂಬುವನನ್ನು ರಾಜಪ್ರತಿನಿಧಿಯಾಗಿ ನೇಮಿಸಿದ್ದನು. ಅವನ ಪ್ರತಿನಿಧಿಯಾಗಿ, ನೋಡಪ್ಪ, ಈ ಒಂದು ರಾಜ್ಯವನ್ನು ನೀನು ನೋಡ್ಕೋ, ಈ ತಲಕಾಡನ್ನು ನೀನು ನೋಡ್ಕೋ ಅಂತೇಳಿ ಆ ಆದಿಯಮ್ಮನಿಗೆ ಆ ಒಂದು ತಲಕಾಡನ್ನು ವಹಿಸಿರ್ತಾನೆ. ಜೊತೆಗೆ ಕುಲೋತ್ತುಂಗ ಪ್ರಚಂಡಾಶವಾದಿ, ಅಖಂಡ ಭಾರತ ಖಂಡದ ಒಡೆತನವನ್ನು ಬಯಸುತ್ತಿದ್ದ ದುರಾಸ ಪಿಶಾಚಿ. ಅವನು ಪ್ರಚಂಡ ಆಶಾವಾದಿಯಾಗಿದ್ದ. ಅಂದರೆ ಏನು ಬೇಕಾದ್ರೂ ನಾನು ಸಾಧಿಸ್ತೀನಿ, ಏನು ಬೇಕಾದ್ರೂ ನನಗೆ ಪಡ್ಕೋತೀನಿ ಅಂತಕ್ಕಂಥ ಒಂದು ಕಿಚ್ಚು ಅವನಲ್ಲಿತ್ತು. ಜೊತೆಗೆ ಇಡೀ ಭಾರತ ದೇಶವನ್ನೇ ನಾನು ಏನು ಮಾಡಬೇಕು? ವಶ ಮಾಡ್ಕೋಬೇಕು. ಇಡೀ ಭಾರತ ದೇಶದ ಒಂದು ಅಧಿಕಾರದ ಚುಕ್ಕಾಣಿಯನ್ನು ನಾನು ಹಿಡ್ಕೋಬೇಕು ಅಂತೇಳಿ ಅವನು ಬಹಳ ಆಸೆಯನ್ನು ಪಟ್ಟಿದ್ದ. ಅಂದರೆ ಇಡೀ ಭಾರತ ದೇಶಕ್ಕೆ ನಾನೊಬ್ಬ ರಾಜನಾಗಬೇಕು ಅಂತಕ್ಕಂಥ ಒಂದು ಆಸೆ ಅವನಲ್ಲಿತ್ತು. ದುರಾಸೆ, ಆಸೆ ಇಲ್ಲ, ದುರಾಸೆ ಇತ್ತು ಅವನಿಗೆ. ಅದಕ್ಕೆಲ್ಲ ಹೇಳ್ತಾರೆ ದುರಾಸ ಪಿಶಾಚಿ. ಆಮೇಲೆ ನೋಡಿ ಮುಂದೆ, ಹೊಯ್ಸಳ ಸಾಮ್ರಾಜ್ಯವನ್ನು ತನ್ನ ವಶ ಮಾಡಿಕೊಳ್ಳಲೆಂದು ಆಶಿಸಿ ಆದಿಯಮ್ಮನ್ನ ಪ್ರಚೋದಿಸಿ ದ್ವಾರ ಸಮುದ್ರದ ಮೇಲೆ ಕಳುಹಿಸಿದ. ಅವನು ಆಗಲೇ ಹೇಳ್ದಂಗೆ ಹೇಗಾದರೂ ಮಾಡಿ ಈ ಹೊಯ್ಸಳರನ್ನ ನಾನು ಸೋಲಿಸ್ಬೇಕು, ವಿಷ್ಣುವರ್ಧನನ ಸೋಲಿಸ್ಬೇಕು ಅಂತೇಳಿ ಏನು ಮಾಡ್ತಾನೆ, ಈ ಆದಿಯಮ್ಮನಿಗೆ ಹೇಳ್ತಾನೆ, ನೋಡಪ್ಪ, ನೀನು ಹೋಗಿ ಹೊಯ್ಸಳರ ಒಂದು ರಾಜಧಾನಿಯಾದಂಥ ದ್ವಾರ ಸಮುದ್ರದ ಮೇಲೆ ನೀನು ದಾಳಿಯನ್ನು ಮಾಡಿ ಅವನನ್ನು ಸೋಲಿಸು, ನಿನಗೆ ನಾನು ಸಹಾಯ ಮಾಡ್ತೀನಿ ಅಂತೇಳಿ ಅವನಿಗೆ ಪ್ರಚೋದಿಸ್ತಾನೆ. ಆದಿಯಮ್ಮ ಯಾರು ಹಾಗಾದರೆ? ಆದಿಯಮ್ಮ ಮೊದಲು ಗಡಿನಾಡುಗಳಲ್ಲಿ ಚಿಕ್ಕ ಪುಟ್ಟ ದಾಳಿಗಳನ್ನು ನಡೆಸುತ್ತಿದ್ದವನು. ಒಂದು ದೊಡ್ಡ ದಂಡಯಾತ್ರೆಯನ್ನು ಕೈಗೊಂಡ. ಈ ಆದಿಯಮ್ಮ ಏನಪ್ಪ ಅಂತಂದರೆ ಸಣ್ಣ ಪುಟ್ಟ ದಾಳಿಗಳನ್ನು ಮಾಡ್ತಾಯಿದ್ದ. ಅವನಿಗೆ ಇದೊಂದು ದೊಡ್ಡ ದಂಡಯಾತ್ರೆ ಅಂತ ಹೇಳ್ಬೋದು. ಯಾಕಪ್ಪ ಅಂತಂದರೆ ಹೊಯ್ಸಳ ಸಾಮ್ರಾಜ್ಯದ ಪ್ರಸಿದ್ಧ ದೊರೆಯಾದಂಥ ವಿಷ್ಣುವರ್ಧನ ಜೊತೆಗೆ ಇವನು ಯುದ್ಧ ಮಾಡ್ತಾ ಇದ್ದಾನಲ್ಲ, ಅದರಿಂದ ಇದೊಂದು ದೊಡ್ಡ ದಂಡಯಾತ್ರೆ ಅಂದ್ಕೊಂಡು ಏನು ಮಾಡ್ತಾನೆ, ಯುದ್ಧಕ್ಕೆ ಸನ್ನದ್ಧನಾಗಿ ಯುದ್ಧ ಮಾಡಬೇಕು ಅಂತೇಳಿ ಹೊರಡ್ತಾನೆ. ಏನಾಗುತ್ತೆ ನೋಡ್ರಿ, ಇದನ್ನು ಗುಪ್ತಚಾರರಿಂದ ತಿಳಿದ ಹೊಯ್ಸಳೇಶ್ವರನು ಸಕಲ ಸೇನಾ ಸಮೇತನಾಗಿ ಯುದ್ಧಕ್ಕೆ ಸನ್ನದ್ಧಲಾಗಲೇಬೇಕಾಯಿತು. ಇಲ್ಲಿ ಏನಾಗುತ್ತೆ ಅಂತಂದರೆ ಈ ವಿಷಯ ವಿಷ್ಣುವರ್ಧನಿಗೆ ಗೊತ್ತಾಗುತ್ತೆ. ಹೊಯ್ಸಳರ ರಾಜನಾದ ವಿಷ್ಣುವರ್ಧನನಿಗೆ ಗೊತ್ತಾಗುತ್ತೆ. ನಿನ್ನ ಮೇಲೆ ವಿಷ್ಣುವರ್ಧನ ರಾಜರೇ, ನಿಮ್ಮ ಮೇಲೆ ಈ ಚೋಳರ ಕುಲೋತ್ತುಂಗ ಮತ್ತು ಆದಿಯಮ್ಮ ಇಬ್ಬರು ಸಂಚಲನ ಮಾಡ್ತಾ ಇದ್ದಾರೆ, ನಮ್ಮ ಸಾಮ್ರಾಜ್ಯವನ್ನು ವಶಪಡಿಸ್ಕೋಬೇಕು ಅಂತ ಇದ್ದಾರೆ ಅಂತೇಳಿ ಗೂಢಚಾರರು ಆ ವಿಷ್ಣುವರ್ಧನನಿಗೆ ತಿಳಿಸ್ತಾರೆ. ಆವಾಗ ಅವನು ಏನು ಮಾಡ್ತಾನೆ, ಯುದ್ಧಕ್ಕೆ ಸಿದ್ಧನಾಗ್ತಾನೆ. ನನ್ನ ಮೇಲೆ ಯುದ್ಧಕ್ಕೆ ಬರೋದಕ್ಕೆ ಅವರು ಸಿದ್ಧರಾಗಿದ್ದಾರೆ, ದ್ವಾರ ಸಮುದ್ರದ ಮೇಲೆ ದಾಳಿಯನ್ನು ಮಾಡೋದಕ್ಕೆ ಅವರು ಸಿದ್ಧರಾಗಿದ್ದಾರೆ ಅಂತೇಳಿ ಏನು ಮಾಡ್ತಾನೆ, ತಾನು ಕೂಡ ಯುದ್ಧಕ್ಕೆ ಸಿದ್ಧನಾಗ್ತಾನೆ. ಯುದ್ಧ ಯಾವಾಗ ಆಗುತ್ತೆ ನೋಡ್ರಿ, ಶಕವರ್ಷ 1038ನೇ ದುರ್ಮುಖಿ ನಾಮ ಸಂವತ್ಸರದ ಆಶ್ವಯುಧ ಶುದ್ಧ ದಶಮಿಯಂದು ದ್ವಾರ ಸಮುದ್ರದ ಸೇನೆ ತಲಕಾಡಿನ ಕಡೆಗೆ ಚೈತ್ರಯಾತ್ರೆ ಹೊರಟಿತು. ಚೈತ್ರಯಾತ್ರೆ ಅಂತಂದರೆ ವಿಜಯ ಯಾತ್ರೆ ಅಂತಂದರೆ 1038ರಲ್ಲಿ ಒಳ್ಳೆಯ ದಿನ ನೋಡ್ತಾರೆ. ಅಲ್ಲಿ ದುರ್ಮುಖಿ ಸಂವತ್ಸರದ ಆಶ್ವಯುಜ ಶುದ್ಧ ದಶಮಿ, ಆ ಒಂದು ಒಳ್ಳೆಯ ದಿನದಿಂದ ಏನು ಮಾಡ್ತಾರೆ, ದ್ವಾರ ಸಮುದ್ರ ಸೇನೆ ತಲಕಾಡಿಗೆ ಏನು ಮಾಡ್ತದೆ, ದಾಳಿಯನ್ನು ಮಾಡೋದಕ್ಕೆ ಹೊರಡುತ್ತೆ. ಹಾಗೇನಾಗುತ್ತೆ ನೋಡ್ರಿ, ಮಳವಳ್ಳಿ ಮುಡುಕುತೊರೆಗಳ ಬಳಿಯಲ್ಲಿ ಘನಘೋರ ಯುದ್ಧ ನಡೆದು ಹೊಯ್ಸಳರ ಕೈ ಮೇಲಾಗಿ ಚೋಳ ಸೇನೆ ಕಂಗಾಲಾಯಿತು. ಇಲ್ಲಿ ಏನಾಗುತ್ತೆ, ಈ ಆದಿಯಮ್ಮನ ಸೇನೆ ಮತ್ತು ವಿಷ್ಣುವರ್ಧನ ಸೇನೆ ಎರಡರ ನಡುವೆ ಯುದ್ಧ ನಡೀತದೆ. ಈ ಯುದ್ಧದಲ್ಲಿ ಏನಾಗುತ್ತೆ, ಚೋಳರ ಒಂದು ಕೈ ಮೇಲೆ ಹೊಯ್ಸಳರ ಕೈ ಮೇಲಾಗಿ, ಅಂದರೆ ಇಲ್ಲಿ ಹೊಯ್ಸಳರು ಗೆಲ್ತಾರೆ, ಚೋಳರು ಸೋಲ್ತಾರೆ. ಆದಿಯಮ್ಮ ಯುದ್ಧದಲ್ಲಿ ಮಡಿದ. ಈ ಒಂದು ಯುದ್ಧದಲ್ಲಿ ಆದಿಯಮ್ಮ ಏನಾಗ್ತಾನೆ, ಸತ್ತೋಗ್ತಾನೆ. ಅವನು ಸತ್ತ ಸುದ್ದಿ ತಿಳಿಯುತ್ತಲೇ ಚೋಳ ಸೇನೆ ದಿಕ್ಕಾಪಾಲಾಗಿ ಹೊಡಿತು. ಅಂದರೆ ಚೋಳ ಸೇನೆಯನ್ನು ಮುನ್ನಡೆಸ್ತಿದ್ದವನು ಯಾರಪ್ಪ ಅಂತಂದರೆ ಆದಿಯಮ್ಮ. ಆ ಆದಿಯಮ್ಮ ಸತ್ತೋದ ಅಂದ ತಕ್ಷಣ ಆ ಸೈನಿಕರೆಲ್ಲ ದಿಕ್ಕಾಪಾಲಾಗಿ ಓಡೋಗ್ತಾರೆ. ತಲಕಾಡ ಕೋಟೆ ಸುಲಭವಾಗಿ ವಿಷ್ಣುವರ್ಧನ ಭೂಪಾಲನ ಕೈವಶವಾಯಿತು. ಆ ತಲಕಾಡಿನ ಕೋಟೆ, ಆ ತಲಕಾಡಿನ ಒಂದು ರಾಜ್ಯ ಏನಾಗುತ್ತೆ, ವಿಷ್ಣುವರ್ಧನ ರಾಜನ ವಶ ಆಗುತ್ತೆ. ಸಮಸ್ತ ಸೇನೆಯು ತಲಕಾಡುಗುಂಡನಿಗೆ ಜಯವಾಗಲಿ ಎಂದು ಜೈಕಾರ ಹಾಕಿತು. ಅಂದರೆ ವಿಷ್ಣುವರ್ಧನನ ಎಲ್ಲ ಸೈನಿಕರು ತಲಕಾಡನ್ನು ವಿಷ್ಣುವರ್ಧನ ಗೆದ್ದಿರೋ ಫಲವಾಗಿ ಎಲ್ಲರೂ ಕೂಡ
ತಲಕಾಡುಗೊಂಡನಿಗೆ ಜಯವಾಗಲಿ ಅಂತೇಳಿ ಅವನಿಗೆ ಜೈಕಾರವನ್ನು ಹಾಕ್ತಾರೆ. ಅದರಲ್ಲಿ ಮುಂದೆ ಏನಾಗುತ್ತೆ ನೋಡ್ರಿ, ಹಲವರು ತಲಕಾಡು ನಗರವನ್ನು ಲೂಟಿ ಮಾಡಬೇಕೆಂದು ಇಚ್ಛಿಸಿದರು. ಅಂದರೆ ಅಲ್ಲಿರ್ತಕ್ಕಂಥ ಸೈನಿಕರು, ವಿಷ್ಣುವರ್ಧನ ಸೈನಿಕರು ಏನು ಮಾಡ್ತಾರೆ, ತಲಕಾಡು ನಗರವನ್ನು ನಾವು ಗೆದ್ಕೊಂಡಿದ್ದೀವಿ, ತಲಕಾಡನ್ನು ನಾವು ಲೂಟಿ ಮಾಡೋಣ, ಸಿಕ್ಕಿದ್ದನ್ನೆಲ್ಲ ಎತ್ಕೊಳ್ಳೋಣ ಅಂತೇಳಿ ಲೂಟಿ ಮಾಡಬೇಕು ಅಂತೇಳಿ ಇಚ್ಛಿಸ್ತಾರೆ. ಆದರೆ ವಿಷ್ಣುವರ್ಧನ ಭೂಪಾಲ ಅದಕ್ಕೆ ಆಸ್ಪದ ಕೊಡಲಿಲ್ಲ. ಆದರೆ ವಿಷ್ಣುವರ್ಧನ ಅದಕ್ಕೆ ಆಸ್ಪದ ಕೊಡೋದಿಲ್ಲ. ಅದನ್ನು ನೀವು ಮಾಡಬಾರ್ದು. ಅವನು ತನ್ನ ಸೈನಿಕರನ್ನ ಕುರಿತು ಹೇಳ್ತಾನೆ, ನೋಡ್ರಿ, ಕೆಚ್ಚದೆ ಕಟ್ಟಾಳುಗಳೇ, ಇದು ನಮ್ಮ ವಿಜಯದ ದಿನವೆಂದು ತಿಳಿದು ಮೈ ಮರೆಯಬಾರದು. ಎಲ್ಲ ಸೈನಿಕರೇ, ನಾವು ಗೆದ್ದಿದ್ದೀವಿ ಅಂತೇಳಿ ನಾವು ಮೈ ಮರಿಬಾರ್ದು. ಇದು ನಮ್ಮ ಸತ್ವ ಪರೀಕ್ಷೆಯ ಸಮಯವೂ ಹೌದು. ಇದು ನಮ್ಮ ಸತ್ವ ಪರೀಕ್ಷೆ, ನಾವು ಹೇಗಿದ್ದೀವಿ, ಹೇಗೆ ನಡ್ಕೋತೀವಿ ಅಂತಕ್ಕಂಥ ಒಂದು ಸಮಯವೂ ಇದಾಗಿರ್ತದೆ. ಗೆದ್ದ ತಕ್ಷಣ ನಾವೇನು ಮಾಡಬಾರ್ದು, ಉದ್ವೇಗಕ್ಕೆ ಒಳಗಾಗಬಾರ್ದು ಅಂತಕ್ಕಂಥ ಒಂದು ಅರ್ಥವನ್ನು ಇಲ್ಲಿ ಕೊಡ್ತದೆ. ಆದ್ದರಿಂದ ಎಷ್ಟೇ ಸ್ಥಾನಮಾನ, ಪದವಿ, ಪ್ರಶಸ್ತಿಗಳು ಲಭಿಸಲಿ, ಮಾನವ ತನ್ನ ಮಾನವೀಯ ಗುಣಗಳನ್ನು ಮಾತ್ರ ಗಾಳಿಯಲ್ಲಿ ತೂರಿ ಬಿಡಬಾರದು. ಯಾರಿಗೇ ಆಗಲಿ, ನಾವೇನೇ ಗೆದ್ದಲಿ, ಏನೇ ಒಂದು ನಮ್ಮ ಪದವಿ ಸಿಗಲಿ, ಪ್ರಶಸ್ತಿ ಸಿಗಲಿ, ಅಥವಾ ಯಾವುದೋ ಒಂದು ರಾಜ್ಯವನ್ನೇ ನಾವು ವಶಪಡಿಸ್ಕೊಳ್ಳಿ, ನಾವು ಗೆಲ್ಲಿ, ಆದರೂ ಕೂಡ ಮನುಷ್ಯ ತನ್ನ ಮಾನವೀಯ ಗುಣಗಳನ್ನು ನಾವು ಯಾವತ್ತೂ ಕೂಡ ಬಿಡಬಾರ್ದು. ಮಾನವೀಯತೆಯನ್ನು ನಾವು ಬೆಳೆಸ್ಕೊಳ್ಬೇಕು. ಸೆರೆ ಸಿಕ್ಕ ಸೈನಿಕರ ಮೇಲೆ ದೌರ್ಜನ್ಯ ನಡೆಸುವುದು ಯೋಧ ಧರ್ಮ ಅಲ್ಲ. ಈಗ ನಾವು ಗೆದ್ದುಬಿಟ್ಟಿದ್ದೀವಿ ಅಂತೇಳಿ ಆ ವೈರಿ ಸೈನ್ಯದ ಒಂದು ಸೈನಿಕರು ನಮ್ಮ ವಶ ಆಗಿದ್ದಾರೆ ಅಂತೇಳಿ ಅವ್ರ ಮೇಲೆ ನಾವು ದೌರ್ಜನ್ಯ ನಡೆಸೋದು ಅದು ತಪ್ಪು. ಅದು ಸೈನಿಕನ ಒಂದು ಧರ್ಮ ಅಲ್ಲ. ಸೋತ ಸಾಮ್ರಾಜ್ಯವನ್ನು ಲೂಟಿ ಮಾಡುವುದು ಯುದ್ಧ ಧರ್ಮವಲ್ಲ. ನಾವು ಗೆದ್ದಿದ್ದೀವಿ, ಇವರು ಸೋತಿದ್ದಾರೆ ಅಂತೇಳಿ ಅವರ ಸಾಮ್ರಾಜ್ಯವನ್ನು ಲೂಟಿ ಮಾಡೋದು ಕೂಡ ಅದು ಯುದ್ಧ ಧರ್ಮ ಅಲ್ಲ. ಆ ಕಾರಣದಿಂದ ನೀವೆಲ್ಲರೂ ತಲಕಾಡವರನ್ನು ತಮ್ಮವರೆಂದೇ ತಿಳಿದು ನಡೆಸಿಕೊಳ್ಳಿ. ಅದರಿಂದ ನೀವೆಲ್ಲ ತಲಕಾಡಿನವರು ನಮ್ಮವರೇ, ನಮ್ಮ ಜನಗಳೇ ಅಂದ್ಕೊಂಡು ಅವ್ರ ಜೊತೆ ನೀವು ನಡ್ಕೊಳ್ಳಿ. ಅವರ ಮನೋಭೀತಿಯನ್ನು ದೂರ ಮಾಡಿ ಶಾಂತಿ ಸ್ಥಾಪನೆ ಮಾಡಿ 4 ದಿನಗಳಾದ ಮೇಲೆ ರಾಜಧಾನಿಗೆ ಹಿಂತಿರುಗೋಣ. ಅವನು ಹೇಳ್ತಾನೆ, ಅವರಿಗೆ ಈಗ ಯುದ್ಧದಲ್ಲಿ ನಾವು ಸೋತಿದ್ದೀವಿ ಅಂತೇಳಿ ಏನಾಗಿರ್ತದೆ, ಭಯ ಇರ್ತದೆ, ಮನಸ್ಸಿನಲ್ಲಿ ಭಯ ಇರ್ತದೆ. ಆ ಭಯವನ್ನು ನೀವು ದೂರ ಮಾಡಿ ಅವರಿಗೆ ಶಾಂತಿಯನ್ನು ನೀಡಿ. ಅಂದರೆ ಅವ್ರ ಜೊತೆ ಸಾಂತ್ವನದ ಮಾತುಗಳನ್ನು ಹಾಡಿ ಅವ್ರ ಜೊತೆ ನೀವು ಸಹೋದರರ ರೀತಿ ನೀವು ನಡ್ಕೊಳ್ಳಿ. 4 ದಿನ ನಾವಿಲ್ಲಿರೋಣ, ಆಮೇಲೆ ನಾವು ರಾಜಧಾನಿಗೆ ಹಿಂತಿರುಗೋಣ. 4 ದಿನ ಆದಮೇಲೆ ನಾವು ದ್ವಾರ ಸಮುದ್ರಕ್ಕೆ ಹೋಗೋಣ ಅಂತ ಹೇಳ್ತಾನೆ ವಿಷ್ಣುವರ್ಧನ ರಾಜ. ಮುಂದೆ ಪ್ರಜಾಪಾಲಕನಾದ ವಿಷ್ಣುವರ್ಧನ ಭೂಪಾಲನ ಮಾತುಗಳು ಎಲ್ಲರಿಗೂ ಹಿಡಿಸಿತು. ಅವನ ಇಚ್ಛೆಯನ್ನು ಮಹಾಮಂತ್ರಿ ಗಂಗರಾಜನು ದಂಡಾಧೀಶ ತುಂಗದೇವನು ಅನುಮೋದಿಸಿದರು. ಪ್ರಜಾಪಾಲಕ ಅಂದರೆ ಪ್ರಜೆಗಳ ರಕ್ಷಣೆಯನ್ನು ಮಾಡ್ತಕ್ಕಂಥ ವಿಷ್ಣುವರ್ಧನ ರಾಜನ ಮಾತುಗಳು ಎಲ್ಲರಿಗೂ ಕೂಡ ಇಷ್ಟ ಆಗುತ್ತೆ. ಏನು ನಮ್ಮ ರಾಜ ಎಷ್ಟು ಚೆನ್ನಾಗಿ ಹೇಳಿದ್ನಲ್ಲ ಮಾತುಗಳನ್ನು, ನಾವೆಲ್ಲ ಬೇರೆ ಯುದ್ಧದಲ್ಲಿ ಗೆದ್ದಿದ್ದೀವಿ ಅಂತಕ್ಕಂಥ ಒಂದು ಮದದಿಂದ ನಾವೇನೇನೋ ಮಾಡಬೇಕು ಅಂದ್ಕೊಂಡಿದ್ವಿ, ಆದರೆ ರಾಜ ಇಷ್ಟು ಚೆನ್ನಾಗಿ ನಮಗೆ ಬುದ್ಧಿವಾದ ಹೇಳಿದ್ನಲ್ಲ ಅಂಥೇಳಿ ಎಲ್ಲರಿಗೂ ಕೂಡ ಬಹಳ ಇಷ್ಟ ಆಗುತ್ತೆ. ಜೊತೆಗೆ ಅವನ ಇಚ್ಛೆಯನ್ನು ಮಹಾಮಂತ್ರಿ ಗಂಗರಾಜರು, ಅಂದರೆ ಈ ಒಂದು ಹೊಯ್ಸಳ ಸಾಮ್ರಾಜ್ಯದ ಮಂತ್ರಿ ಗಂಗರಾಜರಾಗಿರ್ತಾರೆ, ಅವರು ಮತ್ತು ಹೊಯ್ಸಳ ಸೇನೆಯ ದಂಡಾಧೀಶ ತುಂಗದೇವ ಆಗಿರ್ತಾರೆ, ಅವರು ಅನುಮೋದಿಸ್ತಾರೆ. ಆಯಿತು, ನಾವೇನು ಕೂಡ ಮಾಡೋದೇ ಬೇಡ, ನಾವು 4 ದಿನ ಇಲ್ಲಿರೋಣ, ಮತ್ತೆ ವಾಪಸ್ಸು 4 ದಿನ ಆದಮೇಲೆ ರಾಜಧಾನಿಗೆ ಹೋಗೋಣ ಅಂತೇಳಿ ಎಲ್ಲರೂ ಕೂಡ ಅಲ್ಲಿ ಇರ್ತಾರೆ. ಈ ಕಡೆ ನೋಡಿ, ಇತ್ತ ರಾಜಧಾನಿಯಲ್ಲಿ ಸಂರಕ್ಷಕಳಾಗಿ ನಿಂತಿದ್ದ ದೇವತೆ ಎಂದರೆ ಮಹಾರಾಣಿ ಶಾಂತಲಾದೇವಿ. ಅಂದರೆ ಈ ಕಡೆ ರಾಜ ತಲಕಾಡಿಗೆ ಹೋಗಿದ್ದಾನೆ, ಆದರೆ ಈ ರಾಜಧಾನಿಯಲ್ಲಿ ಯಾರಿದ್ದಾರೆ, ದ್ವಾರ ಸಮುದ್ರದಲ್ಲಿ ಶಾಂತಲಾದೇವಿ ಇದ್ದಾಳೆ. ಶಾಂತಲಾದೇವಿ ಯಾರು, ವಿಷ್ಣುವರ್ಧನನ ಹೆಂಡತಿ. ಅವಳಿಗೆ ನೆರವು ನೀಡುವುದಕ್ಕೆ ನೇಮಿತನಾಗಿದ್ದವನು ಯುವರಾಜ ರಾಜಕುಮಾರ ಉದಯಾದಿತ್ಯ. ಅಂದರೆ ಈ ರಾಜಧಾನಿಯಲ್ಲಿ ಶಾಂತಲಾದೇವಿ ಒಬ್ಬಳೇ ಇದ್ದಾಳೆ ಅಂತೇಳಿ ಅವಳಿಗೆ ನೆರವನ್ನು ಕೊಡೋದಕ್ಕೆ ಅಲ್ಲಿ ಯುವರಾಜ ಇರ್ತಾನೆ, ಅವನ ಹೆಸರು ಉದಯಾದಿತ್ಯ. ಯುದ್ಧಕ್ಕಾಗಿ ಸಮಸ್ತ ಸೇನೆಯು ರಾಜ್ಯದಿಂದ ದೂರ ಹೋದಾಗ ಪಕ್ಕದ ಪಾಳೆಗಾರರು, ದುಷ್ಟರು ದೊಂಬಿ ಹೇಳುವುದು ಸಹಜ. ಆದರೆ ಮಹಾರಾಣಿಯವರು ದಂಡವನ್ನು ಹಿಡಿದು ಕುಳಿತಿರುವುದನ್ನು ಕೇಳಿದ ಕೂಡಲೇ ಯಾವ ಗದ್ದಲವು ಕೇಳಿ ಬರದಾಯಿತು. ಅಂದರೆ ಒಬ್ಬ ರಾಜ ಇನ್ನೊಂದು ಪ್ರದೇಶದ ಮೇಲೆ ಯುದ್ಧಕ್ಕೆ ಹೋಗಿದ್ದಾನೆ ಅಂತಂದಾಗ ರಾಜಧಾನಿಯಲ್ಲಿ ಯಾರೂ ಇರಲ್ಲ ಅಂತಕ್ಕಂಥ ಒಂದು ವಿಚಾರ ತಿಳಿದಂಥ ಕೆಲವು ಅಕ್ಕಪಕ್ಕದ ಪಾಳೆಗಾರರಾಗಿರ್ಬೋದು, ದುಷ್ಟರಾಗಿರ್ಬೋದು, ದುಂಬಿ ಹೇಳ್ತಕ್ಕಂಥ ಒಂದು ಸಾಧ್ಯತೆ ಇರ್ತದೆ. ಆದರೆ ಶಾಂತಲಾದೇವಿಯವರು ಅಲ್ಲಿ ಮಹಾರಾಣಿಯಾಗಿ ಕೂತಿದ್ದಾರೆ ಅಂತ ಹೇಳಿದ್ರೆ ಯಾವ ಗದ್ದಲವು ಕೂಡ ಕೇಳಿ ಬರಲ್ಲ. ಕಾರಣ ಏನಪ್ಪ ಅಂದರೆ ಅಷ್ಟು ಸಮರ್ಥತೆಯನ್ನು ಹೊಂದಿರ್ತಾರೆ. ಯಾರು, ಶಾಂತಲಾ
ದೇವಿಯವರು. ಮತ್ತು ಮಹಾರಾಣಿಯ ಪರಿಸ್ಥಿತಿಯನ್ನು ಗೂಢಚಾರರಿಂದ ತಿಳಿತಿದ್ಲು. ಅಂದರೆ ಮಹಾರಾಣಿ ಏನು ಮಾಡ್ತಾಯಿದ್ಲು ಅಂತಂದರೆ ರಾಜ್ಯದಲ್ಲಿ ಏನಾಗ್ತಿದೆ, ನಮ್ಮ ರಾಜಧಾನಿಯಲ್ಲಿ ಏನಾಗ್ತಾ ಇದ್ದಾರೆ, ಯಾರ್ಯಾರು ಏನು ಸಂಚಾಗ್ತಾ ಇದ್ದಾರೆ ಅಂತಕ್ಕಂಥ ಒಂದು ವಿಚಾರಗಳನ್ನು ತಮ್ಮ ಗೂಢಚಾರರಿಂದ ಏನು ಮಾಡ್ತಾಯಿದ್ಲು, ತಿಳ್ಕೊತಾ ಇದ್ಲು. ಜೊತೆಗೆ ಆಗಾಗ ತಾನು ವೇಷ ಮರೆಸಿಕೊಂಡು ದೇಶದ ಒಳಭಾಗದಲ್ಲಿ ಸಂಚರಿಸಿ ಬರ್ತಾ ಇದ್ಲು. ಜೊತೆಗೆ ಶಾಂತಲಾದೇವಿ ಏನು ಮಾಡ್ತಾ ಇದ್ಲು ಅಂತಂದರೆ ತನ್ನ ವೇಷವನ್ನು ಮರೆಸ್ಕೊಂಡು ತನ್ನ ದೇಶದ ಒಳಭಾಗದಲ್ಲಿ ಓಡಾಡ್ತಾ ಇದ್ಲು. ಅಂದರೆ ಬೇರೆ ಬೇರೆ ವೇಷಗಳನ್ನು ಹಾಕ್ಕೊಂಡು ಮಹಾರಾಣಿಯಾದವಳು ಬೇರೆ ಬೇರೆ ವೇಷಗಳನ್ನು ಧರಿಸ್ಕೊಂಡು ಏನು ಮಾಡ್ತಾಯಿದ್ಲು, ನಮ್ಮ ರಾಜ್ಯದಲ್ಲಿ ಜನಗಳು ಹೇಗಿದ್ದಾರೆ, ಏನು ಮಾಡ್ತಾಯಿದ್ದಾರೆ, ಏನು ಅಂತಕ್ಕಂಥ ಒಂದು ವಿಚಾರಗಳನ್ನು ತಿಳ್ಕೊಳ್ಳೋದಕ್ಕೆ ವೇಷವನ್ನು ಬದಲಿಸ್ಕೊಂಡು ಏನು ಮಾಡ್ತಾಯಿದ್ಲು ಅಂತಂದರೆ ಇಡೀ ಸಾಮ್ರಾಜ್ಯವನ್ನು ಸುತ್ತಾ ಇದ್ಲು. ಇಷ್ಟು ವಿಚಾರವನ್ನು ಈ ಕ್ಲಾಸಲ್ಲಿ ಹೇಳ್ತಾ ಮುಂದಿನ ಕ್ಲಾಸಲ್ಲಿ ಮುಂದೆ ಏನಾಗುತ್ತೆ, ಮಹಾರಾಣಿಯವರು ಯಾವ ವೇಷವನ್ನು ಧರಿಸ್ಕೊಂಡು ಎಲ್ಲಿಗೆ ಹೋಗ್ತಾರೆ, ಅಲ್ಲಿ ಏನು ನಡೀತದೆ ಅಂತಕ್ಕಂಥದ್ದನ್ನು ಮುಂದಿನ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಎಲ್ಲರಿಗೂ ಶುಭವಾಗಲಿ.